ನಮ್ಮೂರಲ್ಲಿ ಒಂದಿನ ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿರೋ ಗಾಳಿ ತೊಗೊಳ್ಳೋಣ ಅಂತ ಹೊರಗಡೆ ಬಂದು ಗಾಳಿ ತೊಗೊಂಡು ಅಜ್ಜಿ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು. ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ಯಾಕೆ ಹ್ಯಾಟ್ ಹಾಕೊಂಡಿದ್ದೀಯಾ ಅಂತ ಕೇಳಿಬಿಡಿ, ಸಖತ್ ಬಿಸಿಲು ಕಣ್ರಿ ನಮ್ಮೂರಲ್ಲಿ. ಆಮೇಲೆ ಮನೆ ಹಿಂದೆಗಡೆ ಹೋದ್ವಿ ಸಪೋಟ ಕೀಳೋಣ ಅಂತ. ಅಲ್ಲಿ ನೋಡಿದ್ರೆ ಬಾಳೆಗೊನೆ ಬಿದ್ದೋಗಿತ್ತು. ನಮ್ಮ ಅಜ್ಜಿಗೆ ಬೇಜಾರಾಯಿತು, ಬಿಡಿ ಅಜ್ಜಿ ನಮಗೆ ತಿನ್ಕೊಳಕ್ಕಾಗತ್ತೆ ಅಂತ ಹೇಳ್ಕೊಂಡು ಮುಂದಕ್ಕೆ ಹೊರಟ್ವಿ ಸಪೋಟ ಕೀಳೋಣ ಅಂತ. ನಮ್ಮಟ್ಟೆ ಮಾರು ಕತ್ಬಿಟ್ಟು ಒಂದು 4 ಕಿತ್ಕೊಟ್ಲು. ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಅಜ್ಜಿನೇ ಕೋಲಲ್ಲಿ ಉದುರಿಸ್ಕೊಟ್ಟು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಕರೆಂಟ್ ಇರಲಿಲ್ಲ. ಒಳ್ಕಲ್ಲಲ್ಲಿ ಖಾರ ರುಬ್ಕೊಂಡು ಅಡುಗೆ ಮಾಡ್ಕೊಂಡು ತಿಂದು ಇನ್ನು ಸುಸ್ತಾಗಿತ್ತು ಅಂತ ಎಳ್ನೀರು ಕೆಡಿಸ್ಕೊಂಡು ಕುಡಿದು ಇನ್ನು ಉಮ್ಮಿ ಕೇಳ್ತಾಯಿದ್ರು ಎಳ್ನೀರು ಸ್ವೀಟಾಗೈತಾ ಅಂತ. ಸ್ವೀಟಾಗಿದೆ ಅಂತ ಕಾಮಿಡಿ ಮಾಡಿಕೊಂಡು ಕುಡಿದು ರೆಸ್ಟ್ ಮಾಡಿ ಆಮೇಲೆ ಹೊಲ್ದ ಹತ್ರ ಹೋದ್ವಿ. ಮೈಕ್ರೋ ಮಾಡ್ತಾಯಿದ್ರು ಶುಂಠಿ ಹಾಕೋದಕ್ಕೆ ಅಂತ. ಹೆಂಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಬಂದ್ವಿ. ಇನ್ನು ನನ್ನ ಮಗ ಅಂಬ ಅಂತ ಅಂಬಾಗೆ ಹುಲ್ಲಾಕ್ತಾ ಇದ್ದ. ಇನ್ನು ನಾನು ಕೆಸಕ್ಕೆ ತಾತ ನೀರು ಬಿಟ್ಟಿದ್ರು ಅಂತ ಅದ್ರಲ್ಲೊಂದು ಸ್ವಲ್ಪ ಆಟ ಆಡ್ಕೊಬರೋಣ ಅಂತ ಹೋದೆ. ಈ ಸೆಕೆಗೆ ಆ ನೀರಲ್ಲಿ ಆಟ ಆಡೋದೇ ಒಂಥರ ಮಜಾ. ಆಟಾಡ್ಕೊಬಂದು ನಮ್ಮ ಅಜ್ಜಿ ತಾತಂಗೆ ಹೇಳ್ತಾಯಿದ್ದೆ, ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ಅಂತ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೆ. ಇನ್ನು ಅವ್ರ ಅಪ್ಪ ಮಗ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ಇನ್ನು ನಮ್ಮ ಅಶ್ಶು ಬಂದ್ಲು, ಊರಿಗೆ ಹೋಗೋಣ ಅಂತ ಕರೆದ್ಲು. ಅವಳ ಬೈಕಲ್ಲೋ ಬ್ರೇಕು ಆರನ್ ಎರಡೂ ಇರಲಿಲ್ಲ. ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಬಂದು ನನ್ನ ದಿನಾನ ಎಂಡ್ ಮಾಡಿದೆ. ಇದು ನನ್ನ ಫಸ್ಟ್ ವಾಯ್ಸ್ ಓವರ್ ಮಿನಿ ವ್ಲಾಗ್ ಆಗಿರುತ್ತೆ. ಏನೇ ತಪ್ಪಿದ್ರು ಕ್ಷಮಿಸಿ. ಇನ್ನು ಮುಂದೆ ಬರೋ ವ್ಲಾಗಲ್ಲಿ ಇದನ್ನು ತಿದ್ಕೋತೀನಿ. ಥ್ಯಾಂಕ್ ಯು.